ನಮಗ್ ಬಾಳ ಹೆಮ್ಮೆ ಅನ್ಸೈತ್ರಿ ಸರ್. ನನ್ನ ಮಗ ಅವ್ರಿಗೆ ನೆರಳಾಗಿ ನಿಂದ್ರಲಿ ಅನ್ನೋದ ನಮ್ಮ ಆಸೆ. ನನ್ನ ಮನಸ್ಸಿಗೆ ನಿಧಾನ ಆಗೈತೆ ಅಪ್ಪ. ನಮ್ಮ ಮನೆಯವರು ಬಸ್ ಕಂಡಕ್ಟರ್ ಅದಾರ್ರಿ. ಅದು ಭಾರತಕ್ಕೆ 589ನೇ ರ್ಯಾಂಕ್ ಸಿಕ್ಕಿರೋದು ತುಂಬಾ ಖುಷಿಯಾಗಿದೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಪುತ್ರ ಸಿದ್ದಲಿಂಗಪ್ಪ ಕೆ ಪೂಜಾರ್ 589ನೇ ರ್ಯಾಂಕ್ ಪಡೆದು ಆಯ್ಕೆಯಾಗಿ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ಕಳೆದ ವರ್ಷ ನಡೆಸಿದ್ದ ನಾಗರಿಕ ಸೇವಾ ಪರೀಕ್ಷೆಗಳ ಫಲಿತಾಂಶ ಮಂಗಳವಾರ ಪ್ರಕಟಿಸಿದೆ. ಇದರಲ್ಲಿ ಧಾರವಾಡ ತಾಲೂಕಿನ ಅಣ್ಣಿಗೇರಿ ಪಟ್ಟಣದ ನಿವಾಸಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಪುತ್ರ ಸಿದ್ದಲಿಂಗಪ್ಪ ಕೆ ಪೂಜಾರ್ 589ನೇ ರ್ಯಾಂಕ್ ಪಡೆದು ಆಯ್ಕೆಯಾಗಿ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಕರಿಸಿದ್ದಪ್ಪ ಹಾಗೂ ಶಾಂತವ್ವ ದಂಪತಿಯ ಹಿರಿಯ ಮಗನಾಗಿರುವ ಸಿದ್ದಲಿಂಗಪ್ಪ ಕೆ ಪೂಜಾರ್ ಎಸ್ಎಸ್ಎಲ್ಸಿ ವರೆಗೂ ಅಣ್ಣಿಗೇರಿಯಲ್ಲಿಯೇ ಕನ್ನಡ ಮಾಧ್ಯಮದಲ್ಲಿ ಓದಿ ಬಳಿಕ ಬೆಂಗಳೂರಿನಲ್ಲಿ ಬಿಇ ಎಲೆಕ್ಟ್ರಾನಿಕ್ಸ್ ಮುಗಿಸಿ ಅಲ್ಲೇ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸಿದ್ದಲಿಂಗಪ್ಪ ಅವರದ್ದು ಬಡ ಕುಟುಂಬವಾಗಿದ್ದು ಅವರ ತಂದೆ ಹುಬ್ಬಳ್ಳಿ ಗ್ರಾಮೀಣ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಓದಿ ಈಗ ದೇಶದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ಆಯ್ಕೆಯಾಗಿರುವುದು ಸಾವಿರಾರು ಕನ್ನಡಿಗ ಅಭ್ಯರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದೆ. ಈ ಅಪೂರ್ವ ಸಾಧನೆ ಮಾಡಿರುವ ಸಿದ್ದಲಿಂಗಪ್ಪ ಕೆ ಪೂಜಾರ್ ಹಾಗೂ ಅವರ ಸಾಧನೆಯ ಬಗ್ಗೆ ತಾಯಿ ಶಾಂತವ್ವ, ಕುಟುಂಬದ ಸದಸ್ಯರು ಮಾತನಾಡಿದ್ದಾರೆ. ನನ್ನ ಮಗ ಸಾಧನೆ ಮಾಡಿದ್ದ ನನಗೆ ಹೇಳ್ಕೊಳ್ಳೋಷ್ಟಿಲ್ಲ, ಇಲ್ಲ ನನಗ ತಿಳಿಯಂಗಿಲ್ಲ ನನ್ನ ಮಗ ಮಾಡಿದ್ದು. ನಾ ಏನ್ ಹೇಳ್ಬೇಕ್ರಿ ಸರ್ ಅದಕ್ಕೆ. ಆದ್ರೆ ಇನ್ನು ನನ್ನ ಮಗ ಇಷ್ಟು ಮಟ್ಟಕ್ಕೆ ಬರ್ತಾನ ಮುಂದೆ ಅನ್ನುವಂಥದ್ದು ನನಗೆ ಇದ್ದಿದ್ದಿಲ್ಲ. ಈಗ ಬಂದಾನಲ್ಲ, ಬಂದಿನ ಭಾಳ ಹೆಮ್ಮೆ ಅನ್ಸಕತ್ತೈತ್ರಿ ಸರ್. ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಕಳಿಗೆ ಅವ್ ಇದೇ ಅಭ್ಯರ್ಥಿ ಕೊಡ್ಲಿ, ನನ್ನ ಮಗ ಅವ್ರಿಗೆ ನೆರಳಾಗಿ ನಿಂದ್ರಲಿ ಅನ್ನೋದ ನಮ್ಮ ಆಸೆ. ಅವ್ರಿಗೆ ಬಡವರಿಗೆ ಸ್ವೀಕರಿಸಿ ಚಂದಾಗಿ ಅವ್ರನ್ನ ಇದನ್ನ ಓದಿ ಅಭ್ಯರ್ಥಿ ಮಾಡ್ಲಿ ಅಂತ ನನ್ನ ಆಸೆ ರೀ. ನಮಗ ಅನ್ನಿಸ್ತಿತ್ತು ಭಾಳ ಒಬ್ಬರ ಮಂದಿ ಮತ್ತ ಹಂಗ ಇವ್ ಭಾಳ ಓದಿ ಹುಚ್ಚರಕ್ಕಾರ ಹಂಗ ಹಿಂಗ ಅನ್ನೋರು ಹಿಂಗ ಅನ್ಕೊಡ್ಲಿನ ಏನೂ ಇಲ್ಲ, ನನಗೇನು ಅನ್ಬೇಡವ, ನೀನು ನಿಮ್ಮ ಕೆಲಸ ಮಾಡ್ರಿ, ನಿಮ್ದು ಏನೈತೆ ಅದನ್ನ ಮಾಡ್ರಿ, ನಾನು ಏನಾಗೋದಿಲ್ಲ, ನಾನು ಹುಚ್ಚಾಗೋದಿಲ್ಲ, ಶಾಣೆ ಹಾಕನಿ, ನಿಮ್ದು ನೀವು ಕೆಲಸ ನೀವು ಮಾಡ್ರಿ ಅಂತ ನನ್ನ ಮಗ ನನಗೆ ಹೇಳ್ತಿದ್ದ ಬುದ್ಧಿನ. ಬೆಣ್ಣೆಲ್ ಬಗ್ಗೆ ನಿಂತ್ರಿ ಅಂದ್ರೆ ಅವ್ರ ಅಪ್ಪರ ಸಪೋರ್ಟ್ ಭಾಳ ಮಾಡಿದ್ರಿ ಅವ್ರಿಗೆ. ಅವ್ರು ಬಸ್ ಕಂಡಕ್ಟರ್ ಅದಾರ್ರಿ ನಮ್ಮ ಮನೆಯವ್ರು. ನೀನು ಓದ್ತೇನೆ ಅಂತಿದ್ದಲ್ಪ, ನೀನು ಓದು, ಅದಕ್ಕೆ ಹೆಲ್ಪ್ ನಾ ಅದನಿ, ನಿನಗೆ ಬೆಣ್ಣಾಗಿ ನಾ ಅದನಿ, ಏನೋ ನೀನು ಮಾಡ್ತೇನೆ ಅಂದ್ರು ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ನಮ್ಮ ಮನೆಯಾರ ಅವಂಗ ಹೇಳ್ಕೊಂಡ್ರಿ. ಕನಸು ಕಾಣಕ್ಕದ್ ಗೊತ್ತಾಯಿಲ್ಲ ಸರ್ ನನಗೆ. ಇಷ್ಟ ಇದು ಬರ್ತೈತಿ ಹಿಂಗ ಅಕ್ಕ ನನ್ನ ಮಗ ಅನ್ನುವಂಥದ ಕನಸು ಇಲ್ರಿ, ನನ್ಗೆ ಗೊತ್ತಾಗಿಲ್ಲ ಅದು. ಓದ್ತಾನ ಒಟ್ಟ ಏನು ಓದ್ತಾನ, ಏನು ಒಟ್ಟು ದೊಡ್ಡದಿನ ಓದ್ತಾನ ನನ್ನ ಮಗ. ಇಷ್ಟು ನನ್ನ ಮನಸ್ಸಿನ ಬರೀ ಒಟ್ಟು ಓದ್ತಾನ. ಇವ್ ಅನ್ನಕ್ಕೆ ಗೊತ್ತಾಗ್ಬೇಕಲ್ರಿ ನನಗೆ. ನಾನು ಏನು ಓದಾಕತ್ತಿ ಅಂತಂದ್ರೆ ಮತ್ತೆ ಅವ್ ಡಿಗ್ರಿ ಅಂತಿದ್ ನಾವು ಡಿಗ್ರಿ ಓದ್ತಾನೆ ಅಂತಂದ. ಮತ್ತು ಅದ್ರದ್ದು ಮತ್ತೆ ಮುಂದೆ ಅಂದ ನನಗೆ ಗೊತ್ತಾದ್ರೆ ಅವ್ನು ಕೇಳ್ಬೇಕು, ನನಗೆ ಗೊತ್ತಾಗಂಗಿಲ್ಲ, ಏನು ಕೇಳ್ಬೇಕು ಅವ್ನು ನಾನು ಅಂದು ನಾ ಸುಮ್ಮನೆ ಇರ್ತಿದ್ರಿ. ಸುಮ್ಮನೆ ಇದ್ರೆ ಅವ ತನ್ನ ಕೈಕ ಬಿಡಲಿಲ್ಲ, ಸಾಧನೆ ಮಾಡಿದ ನನ್ನ ಮಗ. ನನಗಿದು ತುಂಬ ಹೆಮ್ಮೆ ಅನ್ಸಕತ್ತೈತಿ. ನನಗೆ ಭಾಳ ಖುಷಿ ಅಂದ್ರೆ ಖುಷಿಯಾಗೈತಿ ಸರ್. ಯಾಕಂದರೆ ನಾನು ಮುಂಚೆನೂ ಇಂಟರ್ವ್ಯೂ ಕೊಟ್ಟಿದ್ದೆ, ಆದರೆ ಈ ಸಲ ತುಂಬ ಲಾಸ್ಟ್ ಟೈಮ್ ಏನು ಮಿಸ್ಟೇಕ್ ಮಾಡಿದ್ದು ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ತುಂಬ ಎಫರ್ಟ್ ಹಾಕಿ ಮಾಡಿದ್ದೆ. ಸೊ ಐ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ರಿಸಲ್ಟ್ ಬರುತ್ತೆ ಅಂತ. ಅದೇ ರೀತಿ ರಿಸಲ್ಟ್ ಬಂದಿದೆ. ನಾನು ಇಂಜಿನಿಯರಿಂಗ್ ಮಾಡಿದ್ದೆ, BE. ಅದು ಇಲ್ಲೇ ಬೆಂಗಳೂರಲ್ಲಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2015ರಲ್ಲಿ ಪಾಸ್ಔಟ್ ಆಗಿದ್ದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನನಗೆ ಏನು ಗೋಲ್ಡ್ ಮೆಡಲಿಸ್ಟು ಸಿಕ್ಕಿತ್ತು. ಸೊ ಅದಾದಮೇಲೆ ನಾನು 3 ವರ್ಷ IT ಕೆಲಸ ಮಾಡಿದ್ದೆ. ಸೊ ನೆಕ್ಸ್ಟು ನಾನು UPSC ಪ್ರಿಪೇರ್ ಮಾಡಬೇಕಂತ IT ಕೆಲಸ ಬಿಟ್ಟು ಬಂದು ಓದ್ತಾ ಇದ್ದೆ. ಓದ್ತಾ UPSC ಮಾಡಬೇಕಾದ್ರೆ 2019ರಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು, ಬಟ್ ಇಂಟರ್ವ್ಯೂವಲ್ಲಿ ಆಗಲಿಲ್ಲ ಫೈನಲಿ. ಸೊ ನನಗೆ ನೆಕ್ಸ್ಟು CAPF UPSC ಅವರೇ ಕನೆಕ್ಟ್ ಮಾಡ್ತಕ್ಕಂಥ CAPF ಎಕ್ಸಾಮಲ್ಲಿನೂ ಆಲ್ ಇಂಡಿಯಾ ರ್ಯಾಂಕ್ 80 ಸಿಕ್ಕಿತ್ತು. ಸೊ ನಾನು CRPFಲ್ಲಿ ಅಷ್ಟೊಂದು ಕಮಿಟೆಡ್ ವರ್ಕ್ ಮಾಡ್ತಾಯಿದ್ದೆ. ಲಾಸ್ಟ್ ಇಯರು ನಾನು ಮತ್ತೆ UPSCಗೆ ಪ್ರಯತ್ನ ಪಟ್ಟು ಇವಾಗ ಸಿವಿಲ್ ಸರ್ವಿಸಲ್ಲಿ 589 ರ್ಯಾಂಕ್ ಪಡೆದಿದ್ದೀನಿ. ನಮಗೆ ಭಾಳ ಹೆಮ್ಮೆ ಅನ್ನಿಸ್ತೈತೆ ರೀ, ಭಾಳ ಚಲೋ ಆಗೈತೆ ರೀ. ನಿನ್ನೆ 1:15 ಸುದ್ದಿ ಗೊತ್ತಾಗೈತೆ ರೀ. ಖುಷಿ ಅಂದ್ರೆ ಭಾಳ ಖುಷಿ ರೀ. ನಂದರತ್ಲನ ಭಾಳ ಕಷ್ಟಪಟ್ಟು ಓದೋದು ಎಲ್ಲ ಭಾಳ ಇದು ಮಾಡ್ಯಾರ ಅಂತ ನಮಗೂ ನಮ್ಮ ಅತ್ತೆ ಮಾವರೆಲ್ಲ ಹೇಳ್ತಿದ್ರು. ಆದರೂ ಅವ್ರು ಕಷ್ಟಪಟ್ಟಿದ್ದಕ್ಕೆಲ್ಲ ದೇವರು ಚಲೋದ್ ಮಾಡ್ಯಾನ. ಅವ್ರ ಆಸೆ ಕನಸುಗಳು ಇನ್ನೂ ಏನೇನು ಅದಾವೋ ಎಲ್ಲ ಸಕ್ಸಸ್ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ ಇಷ್ಟ. ಅನ್ಕೊಂಡಿದ್ದೀರಿ ಅವ್ರು ಒಂದು ಇವತ್ತಿಲ್ಲ